ಜೈ ಹಿಂದ್. ನೋಡ್ರಿ, CISF ಒಳಗಡೆ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಐತ 2025. ಯಾವ ರೀತಿಯಾಗಿ ನೋಡ್ರಿ, ಕಾನ್ಸ್ಟೇಬಲ್ ಅಂತಂದ್ ಹೇಳಿದ್ರೆ ಕಾನ್ಸ್ಟೇಬಲ್ ಡ್ರೈವರ್ ಪೋಸ್ಟ್ಗೆ ಟೋಟಲ್ ಆಗಿ 1124 ಪೋಸ್ಟ್ಗಳಿದಾವ. ಏನೇನ್ ಎಲಿಜಿಬಿಲಿಟಿ ಏನೇನ್ ಬೇಕು ಅಂತಂತ ಹೇಳ್ತೀನಿ ನೋಡ್ರಿ. ಜಾಸ್ತಿ ಜನ ಜಾಬ್ ಇದಕ್ಕೆಲ್ಲ ಅಪ್ಲೈ ಮಾಡಂಗಿಲ್ಲ. ಫಸ್ಟ್ ಏನಂತಂದ್ ಹೇಳಿದ್ರೆ ಅಪ್ಲೈ ಮಾಡ್ರಿ. ಹೋಗಿ ಏನಂತಂದ್ ಹೇಳಿದ್ರ ಸೆಲೆಕ್ಷನ್ ಪ್ರೊಸೆಸ್ ಅಟೆಂಡ್ ಆಗ್ರಿ. ಈಸಿ ಇರ್ತೈತೆ, ಭಾಳ ಅಂದ್ರ ಭಾಳ ಈಸಿ ಆಗಿರ್ತೈತಿ. ಹೋಗಿ ಅಟೆಂಡ್ ಆಗೋದ್ ಮೊದ್ಲು. ಅದಾದ ನಂತರ ನೋಡೋದು ನೆಕ್ಸ್ಟ್ ಎಕ್ಸಾಮ್ದ ಇದ ಹೋಗೋದ ಬಿಡೋದ. ಫಸ್ಟ್ ಹೋಗಿ ಅಟೆಂಡ್ ಆಗಿ ಜಾಬ್ ಆಗೋದು. ನಿಮಗ್ ಬೇಕಾಗಿರೋದು ಒಂದು ಪೋಸ್ಟ್. ನಾನು ಹೇಳೋದು ನಿಮಗ್ ಬೇಕಾಗಿರೋದು ಒಂದು ಪೋಸ್ಟ್. ಉಳ್ದಾರ್ದೆಲ್ಲ ಚಿಂತೆ ಮಾಡಂಗಿಲ್ಲ. ನಿಮ್ ಕರೆಕ್ಟ್ ಆಗಿ ಡ್ರೈವಿಂಗ್ ಮಾಡಕ್ ಬರ್ತಿತ್ತಾ? ಡ್ರೈವಿಂಗ್ ಮಾಡಕ್ ಬಂತು ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಹೆಂಗ್ ಜಾಬ್ ಆಗೋದು ನಾ ಹೇಳ್ಕೊಡ್ತೀನಿ ಇವಾಗ. ನೋಡ್ರಿ, ನಿಮ್ಗೆ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ 1124 ಪೋಸ್ಟ್ ಗಳಿದಾವ. ಡ್ರೈವರ್ ಅಂಡ್ ಕಾನ್ಸ್ಟೇಬಲ್ ಪೋಸ್ಟ್ ಎರಡು ಮಿಕ್ಸ್ ಇರ್ತೈತೆ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಏನಂತಂದ ಹೇಳಿದ್ರೆ 21,000ದಿಂದ ಹಿಡ್ಕೊಂಡು 70,000ವರೆಗೂ ಪೇಮೆಂಟ್ ಇರ್ತೈತಿ. ಓನ್ಲಿ ಹುಡುಗರಿಗೆ ಮಾತ್ರ. ಓನ್ಲಿ ಏನಂತಂದ ಹೇಳಿದ್ರೆ ಹುಡುಗರಿಗೆ ಮಾತ್ರ. ಇಲ್ಲಿ ನೋಡ್ರಿ, ಯಾವಾಗಿಂದ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಅಂದ್ರೆ ಫೆಬ್ರವರಿ 3ನೇ ತಾರೀಕು ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಮಾರ್ಚ್ 4ನೇ ತಾರೀಕು ಲಾಸ್ಟ್ ಡೇಟ್. ಮಾರ್ಚ್ 4ನೇ ತಾರೀಕು ಏನಂದ್ರೆ ಲಾಸ್ಟ್ ಡೇಟ್ ಇರ್ತೈತೆ. ಇದಾದ ನಂತರ ಇವ್ ನಿಮ್ಗೆ ಫೀಸ್ ಎಷ್ಟಿರುತ್ತೆ? ಜನರಲ್ದವ್ರಿಗೆ EWS ಮತ್ತು OBC ಇದ್ರ ನಿಮ್ಗೆ 100 ರೂಪಾಯಿ ಫೀಸ್ ಐತಿ. ಉಳ್ದವ್ರಿಗೆ SC ST ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಫೀಸ್ ಇಲ್ಲ. ಸೊ ನೀವು ಯಾವ ತರ ಅಪ್ಲೈ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲೈ ಮಾಡ್ಬೇಕಾಗತ್ತ. CISF ಅದು ಇದಕ್ ಹೋಗ್ಬಿಟ್ಟು ವೆಬ್ಸೈಟ್ಗೆ ಹೋಗಿ ನೋಡ್ರಿ. ಟೋಟಲ್ ಆಗಿ ಡ್ರೈವರ್ಗೆ ಏನಂತಂದ್ ಹೇಳಿದ್ರೆ ಡ್ರೈವರ್ ಅಂಡ್ ಕಾನ್ಸ್ಟೇಬಲ್ಗೆ 845, ಡ್ರೈವರ್ ಅಂಡ್ ಅಂದ್ರೆ ಡ್ರೈವರ್ ಕಮ್ ಪಂಪ್ ಆಪರೇಟರ್ ಪ್ಲಸ್ ಕಾನ್ಸ್ಟೇಬಲ್ ಏನಂತಂದ್ ಹೇಳಿದ್ರೆ 279 ಪೋಸ್ಟ್ ಇದಾವ. ನೀವು 10th ಪಾಸ್ ಆಗಿದ್ರೆ ಸಾಕ. 10th ಪಾಸ್ ಆಗೇನಂತಂದ್ ಹೇಳಿದ್ರ ನೋಡ್ರಿ, ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರ್ಬೇಕಷ್ಟ. ಹೆವಿ ಮೋಟರ್ ವೆಹಿಕಲ್ ಏನಂತಂದ್ ಹೇಳಿದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇತ್ತು ಅಂದ್ರ ಅಪ್ಲೈ ಮಾಡ್ರಿ. ಎಷ್ಟೋ ಜನರಿಗೆ ಲೈಸೆನ್ಸ್ ಇರಂಗಿಲ್ಲ. ಯಾರ್ಯಾರಿಗೆ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ಐತಿ ನೀವೆಲ್ರೂ ಅಪ್ಲೈ ಮಾಡ್ರಿ. ನಿಮ್ದು ಎಲ್ರದ್ದು ಜಾಬ್ ಆಗತ್ತ. ನಾನು ಹೇಳ್ತಿದ್ದೀನಿ 21ರಿಂದ 27 ವರ್ಷದವರೆಗೂ ನಿಮ್ದು ಏಜ್ ಇರುತ್ತೆ. ಏಜ್ ಎಷ್ಟ್ ಇರ್ಬೇಕಂತಂದ್ ಹೇಳಿದ್ರೆ 21ರಿಂದ 27ವರೆಗೂ ಏಜ್ ಇರಬೇಕು. SC ST ಇದ್ರೆ ನಿಮ್ಗ ಪ್ಲಸ್ 5 ವರ್ಷ ಅಂದ್ರೆ 32 ವರ್ಷವರೆಗೂ. OBC ಇತ್ತು ಅಂತಂದ್ ಹೇಳಿದ್ರೆ ನಿಮ್ಗೆ 30 ವರ್ಷದವರೆಗೂ. ಎಕ್ಸ್ ಸರ್ವಿಸ್ ಮ್ಯಾನ್ ಇತ್ತು ಅಂತಂದ್ ಹೇಳಿದ್ರೆ ನಿಮ್ಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಬರ್ತೈತೆ. ಅಂದ್ರೆ ನೀವು ಇದು ರಿಟೈರ್ಮೆಂಟ್ ಆಗಿ ಎಷ್ಟು ವರ್ಷ ಅಂತಂದ್ ಹೇಳಿ ಈ ತರ ಬರುತ್ತೆ ನೋಡ್ರಿ. ಫಸ್ಟ್ ಡ್ರೈವಿಂಗ್ ಟೆಸ್ಟ್ ಇರ್ತೈತಿ. ಫಸ್ಟ್ ಏನಂತಂದ್ ಹೇಳಿದ್ರೆ ಡ್ರೈವಿಂಗ್ ಟೆಸ್ಟ್ ಇರ್ತೈತೆ. ರಿಟರ್ನ್ ಎಕ್ಸಾಮ್ ಈಸಿ ಇರ್ತೈತಿ. ಫಿಸಿಕಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಅಂತಂದ್ ಹೇಳಿ ನೋಡ್ರಿ. ಫಿಸಿಕಲ್ ಟೆಸ್ಟ್ ಒಳಗಡೆ ಏನಿರ್ತೈತಿ? 800 ಮೀಟರ್ ರನ್ನಿಂಗ್ ಇರ್ತೈತಿ. 3 ಮಿನಿಟ್ಸ್ 15 ಸೆಕೆಂಡ್ ಒಳಗಡೆ 800 ಮೀಟರ್ ರನ್ನಿಂಗ್, ಲಾಂಗ್ ಜಂಪ್, ಹೈ ಜಂಪ್. ಅದಾದ ನಂತರ ನೆಕ್ಸ್ಟ್ ನಿಮ್ದು ಡೀಟೇಲ್ಸ್ ನೋಡ್ರಿ. ಹೈಟ್ ಎಷ್ಟು ಇರಬೇಕು? 167. ಜನರಲ್ EWS SC OBC ಕ್ಯಾಂಡಿಡೇಟ್ಸ್ ಗಳಿಗೆ 167 ಹೈಟ್ ಇರಬೇಕು. ಅದಾದ ನಂತರ SC ST ದವ್ರಿಗೆ ನೋಡ್ರಿ, ST ದವ್ರಿಗೆ 160 ಇರಬೇಕು. ಉಳಿದವ್ರಿಗೆ 167 ಇರಬೇಕು. ಚೆಸ್ಟ್ ನಾರ್ಮಲ್ ಆಗಿ 80 ಇರಬೇಕು. ಇವ್ರಿಗೆ 76 ಇರಬೇಕು ಅಷ್ಟೇ. ಅದನ್ನ ಬಿಟ್ರೆ ಮತ್ತೇನು ಕೇಳಂಗಿಲ್ಲ. ನೋಡ್ರಿ, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತೈತೆ? ಎಕ್ಸಾಮ್ ಈಸಿ ಇರ್ತೈತಿ. GK ಕ್ವಶನ್ಸ್ 20 ಇರ್ತಾವು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮೆಥಮೆಟಿಕ್ಸ್ 20 ಇರ್ತಾವು. ಆಮೇಲೆ ಆಪ್ಟಿಟ್ಯೂಡ್, ರೀಸನಿಂಗ್ ಅಂತಂದ್ ಹೇಳ್ತೀವಲ್ಲ, ಅದು 20 ಇರ್ತೈತೆ. ಅದಾದ ನಂತರ ನೆಕ್ಸ್ಟ್ ಎಬಿಲಿಟಿ ಟು ಅಬ್ಸರ್ವ್ ಅಂದ್ರೆ ಕೆಲವೊಂದು ಕ್ವಶನ್ಸ್ ಗಳನ್ನ ಡ್ರೈವಿಂಗ್ ರಿಲೇಟೆಡ್ ಏನೋ ಒಂದ್ ಕೇಳ್ತಾನ. ಅದಾದ ನಂತರ ಇಂಗ್ಲಿಷ್ ಕ್ವಶನ್ಸ್ ಗಳು 20. ಟೋಟಲ್ ಆಗಿ 100 ಮಾರ್ಕ್ಸ್ ಇರ್ತೈತಿ. ಆರಾಮಾಗಿ ಏನಂತಂದ್ ಹೇಳಿದ್ರೆ ಟೆಸ್ಟ್ ಅನ್ನ ನೀವು ಬರಿಬಹುದು. ನೋಡ್ರಿ, ಫಸ್ಟ್ ಟೆಸ್ಟ್ ಡ್ರೈವಿಂಗ್ ಟೆಸ್ಟ್ ಇರ್ತಿತ್ಲಾ, ಅಲ್ಲಿ ನೋಡ್ರಿ ಫಸ್ಟ್ ಡ್ರೈವಿಂಗ್ ಟೆಸ್ಟ್ ಒಳಗಡೆ ಲೈಟ್ ವೆಹಿಕಲ್ ನ ಕೊಡ್ತಾರ. ನೀವು ಕರೆಕ್ಟ್ ಆಗಿ ಹೊಡೆದ್ರಿ ಅಂತಂದ್ ಹೇಳಿದ್ರೆ ಟೋಟಲ್ ಮಾರ್ಕ್ಸ್ 50 ಇರ್ತೈತಿ. ಡ್ರೈವಿಂಗ್ ಹೆವಿ ವೆಹಿಕಲ್ದು 50 ಮಾರ್ಕ್ಸ್ ಇರ್ತೈತಿ. ಸೊ ಇದು ನೀವ್ ಏನಂತಂದ್ ಹೇಳಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಹೋಗಿ ಪ್ರಾಕ್ಟೀಸ್ ಅಂದ್ರೆ ನಿಮ್ಗೆ ಎಲ್ಲಿ ಪ್ರಾಕ್ಟೀಸ್ ಇದ್ದೇ ಇರ್ತೈತೆ, ಹೋಗಿ ಆರಾಮಾಗಿ ಹೊಡಿಬೇಕು. ನೀವೆಲ್ರೂ ಏನಾರ ಮನ್ಯಾಗ ಟ್ರ್ಯಾಕ್ಟರ್ ಮತ್ತೆ ಟ್ರಕ್ ಹೊಡೆದವ್ರು ಇರ್ತೀರಿ, ಆರಾಮಾಗಿ ಹೋಗಿ ಏನಂತಂದ್ ಹೇಳಿದ್ರೆ ಅಲ್ಲಿ ಇದನ್ನ ಮಾರ್ಕ್ಸ್ ನ ಜಾಸ್ತಿ ತಗೊಂಡ್ ಬರ್ತೀರಿ. ಸೊ ಮೊದ್ಲು ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಹೋಗಿ ಅಪ್ಲೈ ಮಾಡ್ರಿ. ಒಂದ್ ಬೆಸ್ಟ್ ಆಪರ್ಚುನಿಟಿ. 10th ಪಾಸ್ ಆಗಿರ್ಬೇಕು. ಅದಾದ ನಂತರ ಹೆವಿ ಮೋಟರ್ ವೆಹಿಕಲ್ದು ಲೈಸೆನ್ಸ್ ಇದ್ರೆ ಸಾಕು. ಸೊ ನೀವೇನಂದ್ರೆ ಅಪ್ಲೈ ಮಾಡ್ರಿ. ಮುಂದಿನ ನೋಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಮತ್ತೊಂದ್ ಏನಂತಂದ್ ಹೇಳಿದ್ರ ಮತ್ತೊಂದ್ ಜಾಬ್ ಐತೆ. ಸೊ ಅದಕ್ಕೂ ಕೂಡ ಏನಂತಂದ್ ಹೇಳಿದ್ರೆ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಆಗ್ರಿ, ಎಲ್ರಿಗೂ ಶೇರ್ ಮಾಡ್ರಿ. ಆಮೇಲೆ ಇನ್ನೊಂದ್ ನಂದು ಚಾನಲ್ ಐತೆ, ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ್ ಕಿಲ್ಲೆದಾರ್ ಅಂತಂದ್ ಹೇಳಿ. ಮಲ್ಲಿಕಾರ್ಜುನ್ ಕಿಲ್ಲೆದಾರ್ ಅಂತಂದ್ ಹೇಳಿ ಇದನ್ನ ಸರ್ಚ್ ಮಾಡ್ರಿ ಯೂಟ್ಯೂಬ್ ಒಳಗಡೆ. ನಿಮ್ಗೆ ಅಗ್ನಿವೀರ ಆಗಿರ್ಬೋದು, SSC GD ಆಗಿರ್ಬೋದು, SSC MTS CGL, ಆಲ್ ಡಿಫೆನ್ಸ್ ಎಕ್ಸಾಮ್, ಮಿಲಿಟರಿ ಎಕ್ಸಾಮ್ಸ್ ಎಲ್ಲಾ ವಿಡಿಯೋಸ್ಗಳು ಫುಲ್ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಸಿಗುತ್ತಾ. ಎಂಜಾಯ್ ಮಾಡ್ರಿ.